ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪು ದಿವ್ಯಾ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದು ನಮ್ಮ ಚಾನಲಲ್ಲಿ ಮೊದಲನೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಬಂದು ನಾವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ಅದ್ರ ಬಗ್ಗೆ ಆಗಿರುತ್ತೆ. ಒಂದು ಪಾಸಿಟಿವ್ ವೈಬ್ ಇಟ್ಕೊಂಡು ನಮ್ಮ ಒಂದು ಚಾನಲ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಈ ಒಂದು ಮೊದಲನೇ ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ನಮ್ಮ ಈ ಜರ್ನಿ ಹೇಗಿತ್ತು ಅಂತ. ಸೊ ನಾವು ಹೊರಟಿದ್ದು ಸಂಜೆ 5 ಗಂಟೆಗೆ. ಹೊರಡ್ತಾನೆ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದನೇ ಊಟ ಮುಗಿಸ್ಕೊಂಡು ಕಾಫಿ ಕುಡಿದು ಅದಾದಮೇಲೆ ಬಸ್ ಹತ್ತಿದ್ವಿ. ಟೋಟಲ್ ಟ್ರಾವೆಲಿಂಗ್ ಚಾರ್ಜಸ್ ಬಂದು ಜಸ್ಟ್ ಪರ್ ಹೆಡ್ 500 ರುಪೀಸಲ್ಲಿ ಆಗೋಗುತ್ತೆ. ಸೊ ನಾವು ಬಸ್ ಹತ್ತಿದಾಗ ಆಲ್ಮೋಸ್ಟ್ 7:30 ಆಗಿತ್ತು. ನಾವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದಾಗ ಆಲ್ಮೋಸ್ಟ್ 2:30 ಆಗಿತ್ತು. ಸೊ ನಾವು 2:15 ಅಲ್ಲಿ ರೀಚ್ ಆದ್ವಿ. ಅದಾಗಿದ ನಂತರ ಅಲ್ಲೇ ನಾವು ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಸೀದಾ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ದೀಪ ಹಚ್ಚಿ ನಮ್ಮ ಏನೊಂದು ಕೋರಿಕೆಗಳಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಗುರು ಪ್ರದಕ್ಷಿಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ಯಾಕಂದರೆ ಅದು 14 ಕಿಲೋಮೀಟರು ಕಂಟಿನ್ಯೂಸ್ ಆಗಿ ನಡೆದಿರೋದು, ಎಲ್ಲೂ ಕೂಡ ಕೂತ್ಕೊಂಡಿಲ್ಲ. ಹಾಗೆ ಆ ಥರ ಒಂದು ಸಂಕಲ್ಪ ಮಾಡಿಕೊಂಡು ನಡೆದಿರೋದು. ಬಟ್ ಅಷ್ಟೇ ಪಾಸಿಟಿವ್ ವೈಬ್ಸ್ ಕೂಡ ಇತ್ತು ನಡಿಬೇಕಾದ್ರೆ. ಅಂದರೆ ಎನರ್ಜಿ ಲೋ ಆಗ್ತಿತ್ತು, ಮತ್ತು ಓಂ ನಮ ಶಿವಾಯ ಅಂತ ಅಂದ್ಕೊಂಡಿದ ತಕ್ಷಣ ಆ ಒಂದು ಎನರ್ಜಿ ನಮ್ಗೆ ವಾಪಸ್ ಬರ್ತಾಯಿತ್ತು. ಸೊ ಈ ಥರ ನಾವು 14 ಕಿಲೋಮೀಟರ್ ಗುರು ಪ್ರದಕ್ಷಿಣೆ ಮುಗಿಸಿ ಮತ್ತೆ ದೇವಸ್ಥಾನಕ್ಕೆ ಹೋದಾಗ ಆಲ್ಮೋಸ್ಟ್ 8:30 ಆಗಿತ್ತು. ನಾವು ಸ್ಟಾರ್ಟ್ ಮಾಡಿದ್ದು ಒಂದು 3-3:30 ಹಾಗೆ. ನಾವು ಗುರು ಪ್ರದಕ್ಷಿಣೆ ಮುಗಿಸಿದಾಗ 8:15 8:45 ಆಗಿತ್ತು. ಅದು ಮುಗಿಸಿದ ತಕ್ಷಣ ಬಂದು ದೇವಸ್ಥಾನ ಹತ್ರ ತೆಂಗಿನಕಾಯಿ ತೊಗೊಂಡು ದರ್ಶನ ಮಾಡೋದಕ್ಕಂತ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನ ಇತ್ತು. ನಾವು ಹೋಗಿದ್ದು ಬೇರೆ ವೀಕೆಂಡಲ್ಲಿ, ಅದಕ್ಕಂತನೇನಾ ಅಥವಾ ರೆಗ್ಯುಲರಾಗಿ ಇಷ್ಟೇ ಜನ ಇರ್ತಾರ ಅದು ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ, ಹೋದ್ವಿ, ಲೈನಲ್ಲಿ ನಿಂತ್ಕೊಂಡ್ವಿ. ಅಂದರೆ ಏನಂದರೆ 14 ಕಿಲೋಮೀಟ್ರ್ ನಡೆದಿರೋದಲ್ಲದೆ ನಾವು ಆಲ್ಮೋಸ್ಟ್ ದರ್ಶನಕ್ಕಂತ 4-5 ಅವರ್ ಲೈನಲ್ಲಿ ನಿಂತಿದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಏನೋ ಪರವಾಗಿಲ್ಲ, ಈ ಒಂದು ದರ್ಶನ ಮುಗಿಸ್ಕೊಂಡೇ ಹೋಗಬೇಕು ಅನ್ನೋ ಕಾರಣ ಮನಸ್ಸಲ್ಲಿ ಇತ್ತು. ಮತ್ತು ನಮಗೂ ಅಷ್ಟು ದೂರದಿಂದ ಬಂದಿರೋದು ದರ್ಶನ ಮಾಡದೆ ಹೋಗೋದಕ್ಕಾಗಲ್ಲ. ಸೊ ಮುಗಿಸ್ಕೊಂಡು ತಂದೆ ದರ್ಶನನ ಫುಲ್ಲು ಒಂದು ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ವೈಬ್. ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಆ ಒಂದು ದರ್ಶನ ಆದಾಗ ಆ ಫೀಲಿಂಗೇ ಬೇರೆ ಥರ ಇತ್ತು. ಸೊ ನಿಜವಾಗ್ಲೂ ಅದು ಆ ಒಂದು ಮೂಮೆಂಟು ಒಂಥರ ಹೆಂಗಂದರೆ ಗೂಸ್ಬಂಪ್ ಮೂಮೆಂಟ್ ಥರ ಸಕ್ಕತ್ತಾಗಿತ್ತು. ಸೊ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಚೆ ಬಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಬಟ್ ಏನಂದರೆ ಇಲ್ಲಿ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ ಅಂದಿದ್ದು, ಅಲ್ಲಿ ಪ್ರಸಾದ ಕೊಡ್ತಾರೆ, ಲೈಕ್ ಒಂದು ಪುಳಿಯೋಗರೆ ಪೊಂಗಲ್ ಒಂದೊಂದು ದಿನ ಒಂದು ಥರ ಇರುತ್ತೆ ಅನಿಸುತ್ತೆ, ಐಡಿಯಾ ಇಲ್ಲ ನನಗೆ. ಬಟ್ ಆ ಒಂದು ಚಿಕ್ಕ ಪ್ರಸಾದ ಏನು ಕೊಡ್ತಾರೆ ಅದಕ್ಕೂ ಕೂಡ ಚಾರ್ಜಸ್ ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ಅಟ್ಲೀಸ್ಟ್ ಅಷ್ಟು ದರ್ಶನ ಮಾಡ್ಕೊಂಬಂದಿರೋ ಭಕ್ತಾದಿಗಳಿಗೆ ಒಂದಿಷ್ಟು ಪ್ರಸಾದನೂ ಸಿಕ್ಕಿಲ್ಲ ಅಂದರೆ ಅದೊಂಥರ ಅನ್ನಿಸ್ತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ. ಬಟ್ ಮ್ಯಾನೇಜ್ಮೆಂಟ್ ವೈಸೂ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಿಕಾಸ್ ಫುಲ್ಲು ಬಿಸಿಲಲ್ಲಿ ನಡಿಬೇಕು, ಬಿಸಿಲಲ್ಲಿ ನಿಂತ್ಕೊಂಡಿರಬೇಕು, ಒಂದು ವಾಟರ್ ಫೆಸಿಲಿಟೀಸ್ ಕರೆಕ್ಟಾಗಿಲ್ಲ. ಅದೆಲ್ಲ ಬಿಟ್ಟರೆ ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ಅಷ್ಟು ಅವರ್ ನಿಂತಿದ್ದಕ್ಕೂ ಅಷ್ಟೆಲ್ಲ ಗುರು ಪ್ರದಕ್ಷಿಣೆ ಹಾಕಿ ನಡೆದು ಸಂಕಲ್ಪ ಮಾಡ್ಕೊಂಬಂದಿದ್ದಕ್ಕೂ ನಿಜವಾಗ್ಲೂ ಮನಸ್ಸು ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಸೊ ನಾವು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಏನೂ ತಿಂದಿಲ್ಲ. ಅಂದರೆ ನಾವು ಹೊರಟಾಗಿ ಊಟ ಮಾಡಿದ್ದು ನಾವು ಆಲ್ಮೋಸ್ಟ್ ದರ್ಶನ ಮಾಡ್ಕೊಂಡು ಆಚೆ ಬಂದಾಗ ಇಟ್ಸ್ ಬಿನ್ 2 o'clock, 2 ಗಂಟೆ ಆಗಿತ್ತು. 2 ಗಂಟೆ ಆಗಿದ ತಕ್ಷಣ ನಾವು ಆಚೆ ಬಂದ್ವಿ. ಫಸ್ಟು ನೀರು ಚೆನ್ನಾಗಿ ಕುಡ್ದು ಅಲ್ಲಿಂದ ಮತ್ತೆ ನಾವು ಲಾಕರಲ್ಲಿ ನಮ್ಮ ಬ್ಯಾಗ್ಸ್ ಎಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಏನಾದರೂ ತಿನ್ನೋಣ ಅಂತ ಹೊರಟ್ವಿ. ಗೊತ್ತಿಲ್ಲ ನಮ್ಮ ಬ್ಯಾಡ್ ಲಕ್, ನಮಗೆಲ್ಲೂ ಚೆನ್ನಾಗಿ ಅಂದರೆ ಅಟ್ಲೀಸ್ಟ್ ನಮಗೆ ಇಷ್ಟ ಆಗಂದರೆ ನಾವು ನಾನ್ ವೆಜ್ ಏನೂ ತಿನ್ನೋ ದರ್ಶನ ಮಾಡ್ಕೊಂಬಂದಿದ್ದೀವಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ವೆಜ್ ಹೋಟೆಲ್ ಹುಡ್ಕೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಮಗೆ. ಅಟ್ ಲಾಸ್ಟ್ ಎಲ್ಲೋ ಒಂದು ಸ್ವಲ್ಪ ದೂರ ನಿಯರ್ ಟು ಬಸ್ ಸ್ಟ್ಯಾಂಡ್ ನಮಗೆ ಹೋಟೆಲ್ ಸಿಕ್ತು. ಆ ಹೋಟೆಲಲ್ಲಿ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬಸ್ ಸ್ಟಾಪಿಗೆ ಹೋಗಿ ಆ ಬಸ್ನ ತೊಗೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಸೊ ನಾವು ವಾಪಸ್ ಬೆಂಗಳೂರಿಗೆ ರೀಚ್ ಆದಾಗ ಆಲ್ಮೋಸ್ಟ್ 10:30 ಆಗಿತ್ತು. ಅಂದರೆ ನಾವು ಬಸ್ ಹತ್ತಿದಾಗ ಮೇ ಬಿ 3:30 ಅಥವಾ 4 ಗಂಟೆ ಆಗಿತ್ತು ಅನಿಸುತ್ತೆ. ಬಟ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ನನ್ನ ಫ್ರೆಂಡ್ಸು ಹೇಳಿ ಕರ್ಕೊಂಡು ಹೋಗಿದ್ದು ಈ ದೇವಸ್ಥಾನಕ್ಕೆ. ಆ ಒಂದು ಗುರು ಪ್ರದಕ್ಷಿಣೆ ಹಾಕ್ಕೊಂಡು ಫಸ್ಟ್ ಟೈಮ್ ನಾನು ಲೈಕ್ ಎಷ್ಟೊಂದು ದಿನ ಆದಮೇಲೆ ಒಂದೇ ಸಲ 14 ಕಿಲೋಮೀಟರ್ ನಡೆದಿದ್ದು. ಆ ಮಧ್ಯ ಸಿಗೋ ಆ ದೇವಸ್ಥಾನದಲ್ಲಿ ಆ ದೇವ್ರುಗಳನ್ನ ದರ್ಶನ ಮಾಡಿಕೊಂಡು ಆ ವೈಬ್ ಮಾತ್ರ ಚೆನ್ನಾಗಿತ್ತು. ಎಲ್ಲ ಒಂಥರ ಪಾಸಿಟಿವ್
ಥಿಂಗ್ಸ್ನ ತೊಗೊಳ್ದಿರೋ ಥರ ಅನ್ನಿಸ್ತು. ಸೊ ಇದಾಗಿದ್ದು ನಮ್ಮ ಈ ಅರುಣಾಚಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂಥ ಜರ್ನಿ. ನೀವು ಕೂಡ ಫ್ರೀ ಆಗಿದೆ ಒಂದು ಸಲ ವಿಸಿಟ್ ಮಾಡಿ. ನಿಜವಾಗ್ಲೂ ನಿಮಗೂ ಕೂಡ ಒಂದು ಪಾಸಿಟಿವ್ ವೈಬ್ ಆ ಫೀಲ್ ಸಿಕ್ಕೇ ಸಿಗುತ್ತೆ. ಆ ನಂಬಿಕೆ ನನಗಿದೆ, ಬಿಕಾಸ್ ಪರ್ಸ್ನಲಿ ಐ ಫೆಲ್ಟ್ ದಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.